ಆಕ್ಚುಲಿ ಡಿವೋರ್ಸ್ ಮಾಡ್ಕೊಂಡ್ರೆ ಬೇರೆ ಬೇರೆ ಮನೆಯಲ್ಲಿ ಇರ್ತಾರೆ. ಆಮೇಲೆ ಇವರಿಬ್ರು ನೆಗೆಟಿವಿಟಿಯಲ್ಲಿ ಸೆಪರೇಟ್ ಆಗಿರ್ತಾರೆ. ನಿಮ್ಮ ಅಮ್ಮನ್ ನೋಡು, ನಿಮ್ಮ ಅಪ್ಪನ್ ನೋಡು, ಅವ್ರಿಗೆ ಬುದ್ಧಿ ಇಲ್ಲ, ಯೂಸ್ಲೆಸ್ ಫೆಲೋ, ಹಿಡನ್ ಲಿಸನ್, ಏನ್ ಬೇಕಾದ್ರೂ ಹೇಳ್ತಾರೆ. ಆವಾಗ ಮಗುವಿನ ಮೇಲೆ ಸಂಪೂರ್ಣ ಡೆವಲಪ್ಮೆಂಟ್ ಮೇಲೆ, ಇನ್ಕ್ಲೂಡಿಂಗ್ ಎಮೋಷನಲ್ ಡೆವಲಪ್ಮೆಂಟ್ ಮೇಲೆ ದುಷ್ಪರಿಣಾಮ ಆಗೋದಂತೂ ಗ್ಯಾರಂಟಿ. ಅದ ಬ್ರೋಕನ್ ಫ್ಯಾಮಿಲೀಸ್ ಅಂತ ಕರಿತೀವಿ. ಆದ್ರೆ ಇದು ಸ್ಲೀಪ್ ಡಿವೋರ್ಸ್ ಅಲ್ಲಿ ಬೇರೆ ಬೇರೆ ಮಲಗೋದ್ರಿಂದ ಮಗುವಿನ ಮೇಲೆ ಯಾವುದೇ ತರವಾದಂತ ನೆಗೆಟಿವ್ ಆಗುತ್ತೆ. ಬಟ್ ಆಕ್ಚುಲ್ ಡಿವೋರ್ಸ್ ಅಲ್ಲಿ ಆಗುವಂತ ರೀತಿಲಿ ಇಲ್ಲ, ಆಗಲ್ಲ. ಇಲ್ಲ, ನಮ್ಮಮ್ಮ ಇಲ್ಲೇ ಇದಾರಲ್ಲ ಅನ್ನೋ ಫೀಲ್ ಇರುತ್ತೆ, ನಮ್ಮಪ್ಪ ಇಲ್ಲೇ ಇದಾರಲ್ಲ ಅನ್ನೋ ಫೀಲ್ ಇರುತ್ತೆ. ಅವ್ರು ಮಾತಾಡ್ತಿರ್ತಾರೆ, ತಂದೆ ತಾಯಿಗಳು ಅಂದ್ರೆ ಗಂಡ ಹೆಂಡತಿ ಆರಾಮಾಗೆ ಮಾತಾಡ್ತಿರ್ತಾರೆ. ಮಲಗೋ ಸಮಯದಲ್ಲಿ ಬೇರೆ ಬೇರೆ ಸಪರೇಟ್ ಕೋಣೆಗಳಿಗೆ ಹೋಗೋದು. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಇಂಡಿವಿಜುವಲ್ ಒಪಿನಿಯೇಟೆಡ್ ಜನ. ಈಗ ಇಂಡಿವಿಜುವಲ್ ನೀಡ್ಸ್ ತುಂಬಾ ಸ್ಟ್ರಾಂಗ್ ಇದೆ. ನನಗೆ ಈ ತರದೇ ರೂಮ್ ಬೇಕು ಅಂತ ಕೆಲವರು ಇರ್ತಾರೆ. ಒಬ್ಬರಿಗೆ ತುಂಬಾ ವಾರ್ಮ್ ಟೆಂಪರೇಚರ್ಸ್ ಬೇಕು, ಒಬ್ಬರಿಗೆ ತುಂಬಾ ಕೂಲ್ ಟೆಂಪರೇಚರ್ಸ್ ಬೇಕಾಗತ್ತೆ. ಅಥವಾ ಇನ್ನ ಕೆಲವರು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೆಲವೊಂಥರ ಲೈಟ್, ನನಗೆ ಈ ತರದ ಲೈಟ್ಸ್ ಬೇಕು, ಡಿಮ್ ಲೈಟ್ಸ್ ಬೇಕಾಗತ್ತೆ. ಎಲ್ಲವೂ ಇದ್ದಾಗ ನಾವು ಒಂದೋ ಎರಡು ದಿನ ಫೋರ್ಸ್ ಮಾಡ್ಬೋದು, ಇಲ್ಲ ನೀವ್ ಇರ್ಲೇಬೇಕು ಅಂತ ಹೇಳ್ಬೋದು. ಆದ್ರೆ ಅದು ಜೀವನ ಪರ್ಯಂತ ಇರಕ್ ಆಗಲ್ಲ. ಸೊ ಎಲ್ಲರೂ ಜೊತೆಗೆ ಇರ್ತಾರೆ, ಊಟ ಮಾಡಿ ಜೊತೆಗೆ ಮಾತಾಡಿರ್ತಾರೆ. ಮಲಗುವ ಸಮಯದಲ್ಲಿ ಬೇರೆ ಬೇರೆ ಹೋಗಿ ಮಲಗ್ತಾರೆ. ಕೆಲವೊಂದು ಮಕ್ಕಳಿಗೆ ಇನ್ಫಾರ್ಮೇಶನ್ ಇರುತ್ತೆ, ನಿಮ್ಮಪ್ಪ ಈ ಗೊರ್ಕೆ ಜಾಸ್ತಿ ಹೊಡಿತಾರೆ, ಆ ಸೌಂಡ್ ನಾನು ತಡಿಯಕ್ಕಾಗಲ್ಲ, ಅದಕ್ಕೋಸ್ಕರ ಬೇರೆ ಮಲ್ಕೋತಾ ಇದ್ದೀನಿ ಅನ್ನೋ ತರದಲ್ಲೆಲ್ಲ ಇರುತ್ತೆ. ಆಕ್ಚುಯಲ್ ಸಮಸ್ಯೆ ಆಗೋದು ಯಾವಾಗ ಅಂದ್ರೆ, ಒಂದೇ ಮನೆಯಲ್ಲಿ ಇದ್ದು ಡಿಫ್ರೆಂಟ್ ಒಪಿನಿಯನ್ಸ್ ಇದ್ದು ಅಡ್ಜಸ್ಟ್ ಮಾಡ್ಕೊಳಕ್ ಆಗದೆ ಇವ್ರ ಬಗ್ಗೆ ಅವರು, ಅವ್ರ ಬಗ್ಗೆ ಇವರು ಬಹಳ ನೆಗೆಟಿವ್ ಇನ್ಫಾರ್ಮೇಶನ್ ಪಾಸ್ ಮಾಡ್ಬೇಕಾದ್ರೆ ಮಗು ಮೇಲೆ ಇದೇ ನಮ್ಮಮ್ಮ ಹೇಳಿದ್ ಸರಿನಾ, ನಮ್ಮಪ್ಪ ಹೇಳಿದ್ ಸರಿನಾ, ಯಾವ ತರ ಫಾಲೋ ಮಾಡ್ಲಿ, ಅವ್ರು ನೋಡ್ರೆ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾರೆ, ನೋಡ್ರಿ ಇವರಿಬ್ರು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದಾಗ ಮಗುವಿನ ಮೇಲೆ ಬಹಳಷ್ಟು ನೆಗೆಟಿವ್ ದುಷ್ಪರಿಣಾಮ ಬೀರುತ್ತೆ. ಆಮೇಲೆ ನಿನ್ ಮೇಲೆ ನಾನು ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ತಂದೆ ದುಡ್ಡು ಕೊಡೋದು ಅಥವಾ ತಾಯಿ ದುಡ್ಡು ಕೊಡೋದು ಮಗುವಿಗೆ, ಅದನ್ನ ಹೇಳ್ದೆ ಇರೋದು, ಮುಚ್ಚಿಡೋದು, ನಿನ್ ಇಷ್ಟ ಬಂದಂಗೆ ಮಾಡ್ಕೊ, ಆರಾಮಾಗಿರೋದು ಅಂತ ಹೇಳಿ ತಪ್ಪುಗಳೆಲ್ಲ ಮುಚ್ಚಿಡ್ತಾ ಹೋಗೋದು. ಇಂಥ ವಿಚಾರಗಳು ಮಗುವಿನ ಮೇಲೆ ಡೆಫಿನೆಟ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಆದ್ರೆ ಎಲ್ಲಿ ಯಾವುದೇ ರಿಲೇಶನ್ಶಿಪ್ಸ್ ಆಗ್ಲಿ, ಆ ಗಂಡ ಹೆಂಡತಿ ಆಗ್ಲಿ, ಅಮ್ಮ ಮಕ್ಕಳಾಗ್ಲಿ, ಯಾರೇ ಆಗ್ಲಿ, ಕಮ್ಯುನಿಕೇಶನ್ ಮುಕ್ತವಾಗಿ ಇಟ್ಟಾಗ ತುಂಬಾ ಅಂತ ಒಂದು ಸಮಸ್ಯೆಗಳಾಗಲ್ಲ. ಬೆಳಿಗ್ಗೆ ಎದ್ದು ಜೊತೆಗೆ ಕುತ್ಕೊಂಡು ಊಟ ತಿಂಡಿ ಮಾಡಿರ್ತಾರೆ, ಹೊರಗಡೆ ಜೊತೆಗೆ ಹೋಗಿರ್ತಾರೆ. ಮಲಗೋ ಒಂದು ಸಮಯದಲ್ಲಿ ನಾನು ತುಂಬಾ ಕ್ಲಿಯರ್ ಆಗಿ ಸ್ಪೆಸಿಫಿಕ್ ಆಗಿ ಅಡ್ರೆಸ್ ಮಾಡ್ತಾ ಇರೋದು ನಾಟ್ ಡಿವೋರ್ಸ್, ಓನ್ಲಿ ಸ್ಲೀಪ್ ಡಿವೋರ್ಸ್. ಸ್ಲೀಪ್ ಡಿವೋರ್ಸ್ ಅಲ್ಲಿ ಕೆಲವರು ಮಕ್ಕಳ ಜೊತೆ ಮಲ್ಕೋತಾರೆ, ಪೆಟ್ಸ್ ಜೊತೆ ಮಲ್ಕೋತಾರೆ. ಅಂದ್ರೆ ಯಾಕೆ ಗಂಡ ಹೆಂಡತಿ ಮಲಗಲ್ಲ ಅಂದ್ರೆ ಅವರ ಪರ್ಟಿಕ್ಯುಲರ್ ಚಾಯ್ಸಸ್ ಇಷ್ಟ ಆಗಿರಲ್ಲ ಬಿಟ್ರೆ ವ್ಯಕ್ತಿಗಳ ಮೇಲೆ ಯಾವುದೇ ಹೇಟ್ರೆಡ್ ಇರಲ್ಲ. ಕೆಲವೊಂದು ರಿಲೇಶನ್ಶಿಪ್, ಟಾಕ್ಸಿಕ್ ರಿಲೇಶನ್ಶಿಪ್ಸ್, ಹಾರ್ಮ್ಫುಲ್ ರಿಲೇಶನ್ಶಿಪ್ಸ್ ಅಂತ ಏನ್ ಕರಿತೀರಿ, ಈ ತೂತು ಮ್ಯಾಮೆ ಅಂತ ಬೈಕೋತಿರ್ತಾರೆ, ನೀನೇ ಸರಿಗಿಲ್ಲ, ನಾನ್ ಸರಿಗಿಲ್ಲ, ಅವ್ರು ಸರಿಗಿಲ್ಲ, ಬರೀ ಈ ರೀತಿ ಹೇಳ್ತಿರ್ತಾರೆ. ನೆಗೆಟಿವ್ ಅನ್ನೇ ಮಗುವಿನ ಬ್ರೈನ್ಗೆ ಫೀಡ್ ಮಾಡ್ಬೇಕಾದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅವರ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅವ್ರ ಓದಿನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅವ್ರ ಸರಿ ತಪ್ಪು ಅರ್ಥ ಮಾಡ್ಕೊಳಕ್ ಆಗಲ್ಲ, ಈ ತರ ಇರ್ಬೇಕಾ ಇರ್ಬಾರ ಅನ್ನೋದು ಗೊತ್ತಾಗಲ್ಲ. ಸೊ ಮಕ್ಕಳ ಮೇಲೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸ್ಲೀಪ್ ಡಿವರ್ಸ್ ಯಾವಾಗ ನೆಗೆಟಿವಿಟಿಯಲ್ಲಿ ಇರುತ್ತೆ, ಮಕ್ಕಳಿಗೋಸ್ಕರ ಇರ್ತೀವಿ, ನಿನಗೋಸ್ಕರ ಈ ಮದ್ವೆಲಿ ಇದೀನಿ, ನಿಂಗೋಸ್ಕರ ಇದೀನಿ ಅಂತ ಟೈಮಲ್ಲಂತೂ ಇಂಪ್ಯಾಕ್ಟ್ ಆಗುತ್ತೆ. ಅದರ್ವೈಸ್ ಅವರ ಒಂದು ಕಂಫರ್ಟ್ ಝೋನು, ನಿದ್ದೆಗೋಸ್ಕರ ಮಾತ್ರ ಸಪ್ರೇಟ್ ಆಗಿ ಮಲಗಬೇಕಾದಾಗ ಏನಂತ ಮೇಜರ್ ಎಫೆಕ್ಟ್ ಆಗಲ್ಲ. ಓಕೆ ಮೇಡಮ್, ಬಹುಶಃ ಈ ಸ್ಲೀಪ್ ಡಿವೋರ್ಸ್ ಅನ್ನುವಂಥದ್ದು ಭಾರತದಲ್ಲಿ ದಾಂಪತ್ಯದ ಪರಿಕಲ್ಪನೆ, ವಿದೇಶಗಳಲ್ಲಿ ಈಗ ಸ್ಲೀಪ್ ಡಿವೋರ್ಸ್ ಇರೋ ಥರ ಭಾರತದಲ್ಲೂ ಕೂಡ ಈ ಒಂದು ಪರಿಕಲ್ಪನೆ ಬದಲಾಗ್ತಿದೆಯಾ, ಈ ಒಂದು ವ್ಯವಸ್ಥೆ ಬದಲಾಗ್ತಿದೆಯಾ ಅಂತ ದಾಂಪತ್ಯದಲ್ಲಿ? ಮಕ್ಕಳು ಎಲ್ಲ ಕಡೆನೂ ವರ್ಕಿಂಗು ಇದರದ್ದು ಎಲ್ಲ ಕಡೆ ಅವ್ರದ್ದೆಲ್ಲ ಮಾನಸಿಕ ಸ್ಥಿತಿ ಈ ಯಂಗರ್ ಜನ್ರೇಷನ್ದು ಸುಮಾರಾಗಿ ಒಂದೇ ಥರ ಆಗುತ್ತೆ. ನಾ ಹೇಳಿದ್ನಲ್ಲ, ಈ ಕೆಳಸ್ತರದ ಜನಗಳಲ್ಲಿ ಅವ್ರಿಗೆ ಅವಕಾಶ ವಂಚಿತರು ಇರೋದು ಸ್ವಲ್ಪ ಕಡಿಮೆ, ಅವ್ರು ಇರೋದಕ್ಕೆ ಜಾಗ, ಒಂದು ಮನೆ, ಅವ್ರು ಹೇಗಿದೆ ಅನ್ನೋದ್ರ ಮೇಲೆ ಇದು ಅಷ್ಟೊಂದು ಅವ್ರಿಗಿದಾಗಲ್ಲ. ಈಗ ಹೈಯರ್ ಲೆವೆಲ್ಗೆ ಹೋಗ್ತಾ ಹೋಗ್ತಾ ಇಬ್ಬರು ಕೆಲಸ ಮಾಡೋದು, ಇಬ್ಬರು ದುಡಿಯೋದು, ದೊಡ್ಡ ಪೊಸಿಷನಲ್ಲಿ ಇರೋರು, ಅಂಥವರಲ್ಲಿ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಜಾಸ್ತಿ ನೋಡ್ತೀವಿ. ನಾವು ಇದನ್ನು ಜನರಲೈಸ್ ಮಾಡೋದಕ್ಕಾಗಲ್ಲ. ಆದರೆ ನಾ ಹೇಳಿದ್ನಲ್ಲ, ಎರಡು ಥರ, ಅವರಿಬ್ಬರು ಸಂಬಂಧ ತುಂಬ ಚೆನ್ನಾಗಿರುತ್ತೆ, ಕೆಲವು ಕಾರಣಗಳಿಂದ ಈ ರೀತಿ ಬೇರೆ ಬೇರೆ ಮಲಗೋತಾರ, ಅವ್ರ ಅಡ್ಜಸ್ಟ್ಮೆಂಟ್. ಈಗ ಒಮ್ಮೊಮ್ಮೆ ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ, ನೀನ್ ಏನ್ ಮಾಡ್ತೀಯ ಅದ್ ನಾನು ಕೇಳಲ್ಲ, ನಾನೇನ್ ಮಾಡ್ತೀನಿ ನನ್ ಕೇಳಬೇಡ, ಅದು ಸರಿ ಇರಲ್ಲ. ಅದು ಕೂಡ ಇಲ್ಲ. ಯಾಕಂದ್ರೆ ಗಂಡ ಹೆಂಡತಿ ಒಬ್ರಿಗೊಬ್ರು ಈಗ ನಿನ್ನ ಬಗ್ಗೆ ನೀನ್ ಏನ್ ಮಾಡ್ತೀಯ, ಏನ್ ಬಿಡ್ತೀಯ, ಅದೆಲ್ಲ ಪರಸ್ಪರ ತಿಳ್ಕೊಳ್ಳೋದು ಅಥವಾ ಮುಕ್ತವಾಗಿ ಚರ್ಚೆ ಮಾಡೋದು ಅದು ಇಂಪಾರ್ಟೆಂಟು. ನಿನ್ಗೆ ಹೆಂಗ್ ಬೇಕೋ ನೀನ್ ಇದ್ಗೋ, ನನಗೆ ಹೆಂಗ್ ಬೇಕೋ ನಾನು ಇದ್ಗೋತೀನಿ ಅಂದ್ರೆ ಅವರಿಬ್ರು ಸಂಬಂಧ ಏನು? ಮತ್ತೆ ಅವರಿಬ್ರು ಒಟ್ಟಾಗಿ ಅದಕ್ಕೊಂದು ಬೆಲೆ ಇರಲ್ಲ. ಗಂಡ ಹೆಂಡತಿ ಅಂದ್ರೆ ಪರಸ್ಪರ ಅರ್ಥ ಮಾಡ್ಕೋಬೇಕು, ಇವ್ರ ಪ್ರಾಬ್ಲಮ್ಸ್ ಅವ್ರು ತಿಳ್ಕೊಳ್ಬೇಕು, ಅವ್ರ ಪ್ರಾಬ್ಲಮ್ಸ್ ಇವ್ರು ತಿಳ್ಕೊಳ್ಬೇಕು, ಅದನ್ನ ಇಬ್ರು ಸೇರಿ ಪರಿಹಾರ ಮಾಡಬೇಕು. ಈಗ ನಿನ್ನ ಪಡಗ್ ನೀನಿರು, ನನ್ನ ಪಡಗ್ ಅವ್ರಿಗೆಲ್ಲ ಅದೇ ಅವ್ರು ಹೇಳ್ದಂಗೆ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ಪು
ಇವ್ರದ್ದೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ಪು, ಅದನ್ನು ಮುಚ್ಚಿಡೋದಕ್ಕೆ, ಮತ್ತು ಕೆಲವು ಸಮಸ್ಯೆಗಳನ್ನ ಹೇಳ್ದಂಗೆ ಲೈಂಗಿಕ ಸಮಸ್ಯೆಗಳು, ಕೆಲವು ಆರ್ಥಿಕ ಸಮಸ್ಯೆಗಳು ಅಥವಾ ಒತ್ತಡಗಳು, ಸ್ಟ್ರೆಸ್ಸುಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಅವ್ರಿಗೆ ಸ್ಟ್ರೆಸ್ಸಿಂದ ದೂರ ಇರಬೇಕು, ಮಾಡಬೇಕು, ಜೊತೆಯಾಗಿರೋಕ್ಕಾಗಲ್ಲ, ಮುಕ್ತವಾಗಿ ಚರ್ಚೆ ಮಾಡೋದಕ್ಕಾಗಲ್ಲ. ಸೊ ಅಂಥ ಸಮಯದಲ್ಲಿ ಬೇರೆ ಸಮಯದಲ್ಲಿ ನಾವೊಂದು ಸ್ವಲ್ಪ ನಮ್ಮದೇ ಆದ ಸ್ಪೇಸ್ ಇರಲಿ, ಮೈ ಸ್ಪೇಸ್ ಯುವರ್ ಸ್ಪೇಸ್ ಅನ್ನೋ ಥರ ಇವಾಗ ಅದಕ್ಕೆ ಒಂದು ಬೆಲೆ. ಕೆಲವು ಸಲ ಅದು ಒಳ್ಳೆಯ ರೀತಿ ಪರಿಣಾಮ ಇರ್ಬೋದು, ಬಟ್ ಅದು ಅವರು ಯಾವಾಗ ಅವರ ಒಂದು ಭಾವನಾತ್ಮಕ, ಮಾನಸಿಕವಾಗಿ ಅವರ ಇಂಟಿಮೆಸಿ, ಅವರ ಸಂಬಂಧ, ಲೈಂಗಿಕ ಸಮಸ್ಯೆಗಳು ಇದೆಲ್ಲ ಉಂಟು ಮಾಡ್ತಾ ಇದ್ದರೆ ಖಂಡಿತ ಆ ರೀತಿಯಲ್ಲಿ ಒಂದು ಅರೇಂಜ್ಮೆಂಟು ಸರಿ ಇಲ್ಲ ಅಂತ ನಾವು ಹೇಳ್ಬೋದು. ಬಟ್ ಎಲ್ಲ ಥರ ಅವ್ರು ಚೆನ್ನಾಗಿದ್ದು ಕೆಲವು ಕಾರಣಗಳಿಂದ ಅವ್ರು ಮಾಡ್ಕೊಂಡಿದ್ದಾರೆ, ಅದರಿಂದ ಅವ್ರ ಮಕ್ಕಳ ಮೇಲೂ ಏನು ಪರಿಣಾಮ ಬೀರ್ತಿಲ್ಲ ಅಂದರೆ ಮೇ ಬಿ ಓಕೆ. ಸೊ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರಿಂದ ಹೆಚ್ಚಿಗೆ ದುಷ್ಪರಿಣಾಮನೇ ಆಗುವಂಥ ಚಾನ್ಸಸ್ ಇದೆ. ಬಹುಶಃ ಈ ಗಂಡ ಹೆಂಡತಿ ಈ ರೀತಿ ಒಂದಷ್ಟು ವೈರುಧ್ಯ ಮನಸ್ಥಿತಿ ಇದ್ದಾಗ ಮುಕ್ತವಾಗಿ ಚರ್ಚೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸೂಕ್ತ ಅಂತ ಅನ್ಸುತ್ತೆ? ಇಬ್ಬರ ನಡುವಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳಿಬೇಕು ಅಂತಂದ್ರೆ ಆ ಮುಕ್ತವಾದಂಥ ಚರ್ಚೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಬೆಳಿಬೇಕಂದ್ರೆ ಮೇನ್ ಅವ್ರಿಗೆ, ಗಂಡನಿಗೆ ನನ್ನ ಹೆಂಡತಿಗೆ ಏನು ಇಷ್ಟ, ಆ ಪ್ಯಾಂಪ್ರಿಂಗ್ ಅಂತ ಹೇಳ್ತೀವಿ, ಆ ಪ್ಯಾಂಪ್ರಿಂಗ್ ಈ ನಡುವೆ ಮಿನಿಮೈಸ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಮೆಕ್ಯಾನಿಕಲ್ ಲೈಫ್. ಸೊ ಅದು ಇವಾಗ ನೆಕ್ಸ್ಟ್ ಅವ್ರು ವಾಪಸ್ ತೊಗೊಂಬರ್ಬೇಕು, ಯಾಂತ್ರಿಕ ಜೀವನ. ಎಸ್, ನಾವು ಈಗ ಸ್ಟಾರ್ಟಿಂಗ್ನಲ್ಲಿ ಹೋಗ್ತಿ ಇಷ್ಟಪಟ್ಟೆ ಮದುವೆ ಆಗುತ್ತೆ ಸರ್, ಯಾರು ಇಷ್ಟಪಡದೆ ಮದುವೆ ಆಗಲ್ಲ. ಇಷ್ಟಪಟ್ಟೆ ಆ ಹುಡುಗಿನ ನೋಡಕ್ಕೆ ಹೋಗಿ ಇಷ್ಟಪಟ್ಟೆ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ಇಷ್ಟಪಟ್ಟೆ ಮದುವೆ ಆಗ್ತಾರೆ. ಕೆಲವು ಕೇಸಲ್ಲಿ 5 ವರ್ಷದಿಂದ ಲವ್ ಮಾಡಿರ್ತಾರೆ, ಮದುವೆಗೆ 1 ವರ್ಷಕ್ಕೆಲ್ಲ 1 ತಿಂಗಳಲ್ಲಿ ಬೇಡ ಅಂತ ಹೇಳ್ಬಿಡ್ತಾರೆ. ಸೊ ಇಷ್ಟಪಟ್ಟು ಆ ಪ್ರೀತಿ ಮಾಡಿರ್ತಿರಲ್ಲ, ಇಷ್ಟಪಟ್ಟೆ ಮದುವೆ ಆಗೋದಲ್ವಾ, ಅದನ್ನೇ ಬೌಂಡಿಂಗ್ ವಾಪಸ್ ತಗೊಂಡ್ಬನ್ನಿ. ಐ ನೋ ಸರ್, ನಿಜವಾಗ್ಲೂ ಮದುವೆ ವಯಸ್ಸು ಎಲ್ಲಿ ಗೊತ್ತಾ ಸರ್, ಆಲ್ಮೋಸ್ಟ್ 60 ವರ್ಷ ರಿಟೈರ್ಮೆಂಟ್ ಲೈಫಲ್ಲೇ ನಿಜವಾಗ್ಲೂ ದಾಂಪತ್ಯ ಜೀವನ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳ್ತೀವಿ, ಈ 25ರಲ್ಲಿ ಮದುವೆ ಆಗುತ್ತೆ, 30-32ರಲ್ಲಿ ಮಕ್ಕಳಾಗ್ತಾರೆ, 30ಇಂದ ಹಿಡಿದು 40 ವರ್ಷ 50 ವರ್ಷ ತನಕ ಮಕ್ಕಳಿಗೆ ನಾವು ಅವ್ರಿಗೆ ಕಂಫರ್ಟ್ ಝೋನ್ ನೋಡ್ಕೊತೀವಿ. ಗಂಡ ಆಗಲಿ ಹೆಂಡತಿ ಕಂಪ್ಲೀಟ್ಲಿ ಅವ್ರ ಮೈಂಡ್ ಕಂಪ್ಲೀಟ್ಲಿ ಇಲ್ಲಿ ಹಾರ್ಟು ಎಲ್ಲ ಮಕ್ಕಳ ಮೇಲೆ ಫೋಕಸ್ ಇರುತ್ತೆ. ಅವ್ರು ರಿಟೈರ್ಮೆಂಟ್ ಆದಮೇಲೆ ಇಲ್ಲಿ ಹೆಂಡತಿಗೆ ವಯಸ್ಸಾಗಿರುತ್ತೆ, ನಡೆಯೋಕ್ಕಾಗಲ್ಲ, ಡಿಪೆಂಡೆನ್ಸಿ ಆಗ್ತಾರೆ. ಅಲ್ಲಿ ಗಂಡನಿಗೂ ಯಾರು ಇರೋದಿಲ್ಲ ಜೊತೆಯಲ್ಲಿ, ಅದು ಕಂಪ್ಲೀಟ್ಲಿ ಹೆಂಡತಿಗೆ ಡಿಪೆಂಡೆನ್ಸಿ ಆಗ್ತಾರೆ. ನಿಜವಾಗ್ಲೂ ದಾಂಪತ್ಯ ಜೀವನ 60 ವರ್ಷ ಆದ್ಮೇಲೆ ನಿಜವಾಗ್ಲೂ ದಾಂಪತ್ಯ ಜೀವನ. ಇತ್ತೀಚೆಗೆ ಹೇಳಬೇಕು ಅಂದರೆ 72 ವರ್ಷದ ದಾಂಪತ್ಯ ಜೀವನ ನಡೆಸಿ ಅವರು ಒಂದು ಮಾದರಿ, ನಮ್ಮ ಸಂಸ್ಕೃತಿಗೆ ಮಾದರಿಯಾಗಿ ದೇವೇಗೌಡರು ಅವರ ಚೆನ್ನಮ್ಮ ಅವ್ರು ನೀವು ಎಕ್ಸಾಂಪಲ್ ಆಗೇನೆ ತಗೊಳ್ಬಹುದು. ನಾವು ನೋಡಿದ್ರೆ ಯಾವ ರೀತಿ ಮಾದರಿ ಜೀವನ, ಆ ಒಂದು ಪ್ರೀತಿ ವಾತ್ಸಲ್ಯ ಕೂಡ ಎಲ್ಲ ಎಜುಕೇಟೆಡ್ ಆಗಿ ಒಳ್ಳೆ ಮನೆತನ ಬಂದು ಎಲ್ಲ ಮಾಡಿ ಎಲ್ಲ ಪರಿಸರಕ್ಕೆ ಹೊಂದ್ಕೊಂಡು 72 ಸುದೀರ್ಘ ದಾಂಪತ್ಯ ಇವತ್ತಿಗೂ ಆ ಪ್ರೀತಿ, ವಿಶ್ವಾಸ, ಭಾವನಾತ್ಮಕತೆ ಅದನ್ನ ನಾವು ಬೆಸ್ಟ್ ಎಕ್ಸಾಂಪಲ್ ಅಂತ ನಿಜವಾಗ್ಲೂ ಹೇಳ್ಬೇಕು. ಇವತ್ತಿನ ಜನರೇಷನ್ ಅದು ಎಕ್ಸೆಪ್ಟ್ ಮಾಡ್ಕೋಬೇಕು, ದೇ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ಇಟ್. ಈಗ ನಮ್ಮ ಜನರೇಷನ್ ಅಲ್ಲಿ ಇದೆ. ಬಹುಶಃ ಈ ಸಾಮಾನ್ಯವಾಗಿ ಈ ರೀತಿ ಗಂಡ ಹೆಂಡತಿ ಒಟ್ಟಿಗೆ ಇದ್ದು ಕೂಡ ಒಂದಷ್ಟು ವೈರುಧ್ಯ ಮನಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಸೊ ಯಾವ ರೀತಿಯ ಕೌನ್ಸಿಲಿಂಗ್ ನ ಅಗತ್ಯ ಇರುತ್ತೆ? ಸೊ ಅಂತ ಕೇಸಸ್ಗಳು ತಾವ್ಯಾವ್ದಾದ್ರು ಹ್ಯಾಂಡಲ್ ಮಾಡಿದ್ದುಂಟ? ನನ್ ಕೇಳಿದ್ರ? ನಿಮ್ಮನ್ನೇ. ಓಕೆ, ಈ ಮೊದಲನೇದಾಗಿ ನಾವ್ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬೇಕು. ಕೆಲವೊಬ್ರೆಲ್ಲ ಅವರ ಒಂದು ಸ್ಪೌಸ್ ಅನ್ನ ದಾಂಪತ್ಯ ಜೀವನದಲ್ಲಿ, ದಂಪತಿಗಳಲ್ಲಿ ಯಾರೋ ಒಬ್ರು ಗಂಡ ಆಗ್ಲಿ ಹೆಂಡತಿ ಆಗ್ಲಿ, ಅವ್ರನ್ನ ಅವ್ರು ಏನೋ ಒಂದು ವಿಚಾರವಾಗಿ ಇರಿಟೇಟ್ ಆಗಿರುತ್ತೆ, ಅವ್ರನ್ನ ಪನಿಷ್ ಮಾಡೋದೇ ಸೆಕ್ಷುಲಿ ದೂರ ಇಡೋದ್ರಿಂದ. ಬೇರೆ ರೂಮಲ್ಲಿ ಹೋಗಿ ಮಲ್ಕೊಂತೀನಿ ನೀನ್ ಬೇಡ ಅಂತ ಹೇಳಿ ಸಮಸ್ಯೆ ಅಲ್ಲೇ ಸ್ಟಾರ್ಟ್ ಆಗೋದು. ಆವಾಗನೇ ಬಹಳಷ್ಟು ಜನ ಬರ್ತಾರೆ, ನಾವಿಬ್ರು ಒಂದೇ ಸೂರಲ್ಲಿ ಇದ್ದೀವಿ ಬಟ್ ವಿ ಆರ್ ಸ್ಲೀಪಿಂಗ್ ಸೆಪರೇಟ್ಲಿ ಅಂತ ಹೇಳಿ. ಅಂತ ಬಹಳಷ್ಟು ಜನಕ್ಕೆ ನಾವು ಹೇಳೋದು, ಡೋಂಟ್ ಪನಿಷ್ ದೆಮ್ ಸೆಕ್ಷುಲಿ ಅಂತ ಅಷ್ಟೇ. ಯಾಕಂದ್ರೆ ಎಲ್ಲವನ್ನು ಊಟವನ್ನು ಅವರೇ ಹಾಕೊಂಡು ತಿನ್ಬೋದು, ಮನೇಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಬಟ್ ಫಿಸಿಕಲ್ ನೀಡ್ ಏನಿದೆ ಅದನ್ನ ಒಂದು ದಾಂಪತ್ಯದಲ್ಲಿ ಒಂದು ಸ್ಪೌಸೇ ಅದನ್ನ ನೀಡ್ಲಿಕ್ಕೆ ಸಾಧ್ಯ. ಅಂಥವ್ರು ಬಂದಾಗ ನಾವು ಮೊದಲನೇದು ಹೇಳೋದು, ಕಮ್ಯುನಿಕೇಶನ್ ತುಂಬಾ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ತುಂಬಾ ಮಾತಾಡಿ, ಮುಕ್ತವಾಗಿ ಮಾತಾಡಿ. ಯಾಕೆ ಇರಿಟೇಟ್ ಆಯ್ತು, ಯಾಕೆ ಬೇಜಾರಾಯ್ತು, ನನಗಿಂತ ವಿಚಾರ ಇಷ್ಟ ಅಂತ. ಕೆಲವರೆಲ್ಲ ತಮ್ಮ ಇಷ್ಟ ಏನು ಅಂತಾನೆ ಹೇಳ್ಕೊಂಡಿರಲ್ಲ, ಅದನ್ನ ಹೇಳಕ್ ಹೋಗ್ದೆ ಅವರೇ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಅಸುಲಭವಾಗಿ ಹೇಳ್ದೆ ಹೋದ್ರೆ ಅರ್ಥ ಆಗಲ್ಲ. ಏನೇ ಆಗ್ಲಿ, ನಿಮ್ಮ ಪ್ಯಾಷನ್ ಆಗ್ಲಿ, ನಿಮ್ಮ ಲೈಕಿಂಗ್ಸ್ ಆಗ್ಲಿ, ನಿಮ್ಮ ಡಿಸೈರ್ಸ್ ಆಗ್ಲಿ, ಏನೇ ಆಗ್ಲಿ ಮುಕ್ತವಾಗಿ ಮಾತಾಡಿ. ಅದು ಏನೇ ಇರ್ಬೋದು, ನಿನ್ನ ಈ ಒಂದು ವಿಚಾರ ನನಗೆ ಇಷ್ಟ, ಈ ಒಂದು ವಿಚಾರ ಇಷ್ಟ ಇಲ್ಲ,
ಅದನ್ನ ಮುಕ್ತವಾಗಿ ಮಾತಾಡಿ ಅಂತಾನೆ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದು. ಮುಕ್ತವಾಗಿ ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡಿ. ಕೆಲವ್ರು ನೀವು ಹೇಳಿ ಮಾತಾಡಿ ಅಂದ್ರು ನಾನು ಮಾತಾಡಕ್ ಸೋಚ್ಕೊಂಡ್ಬಿಟ್ಟು ಇರಿಟೇಟ್ ಆಗ್ಬಿಡ್ತು, ಅದಕ್ಕೆ ನಾನು ಬೈದ್ಬಿಟ್ಟೆ. ಇಲ್ಲ, ಮುಕ್ತವಾಗಿ ಮಾತಾಡೋದ್ರೆ ಸಮಾಧಾನಕರವಾಗಿ ಮಾತನಾಡೋದು. ಆಮೇಲೆ ಆಕ್ಸೆಪ್ಟೆನ್ಸ್, ಆ ಸ್ಪೌಸ್ ವ್ಯಕ್ತಿ, ದಂಪತಿಯಲ್ಲಿ ಹೆಂಡತಿ ಆಗ್ಲಿ ಗಂಡತಿ ಆಗ್ಲಿ, ಅವರ ಗಂಡ ಆಗ್ಲಿ, ಇಬ್ಬರನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಹೆಂಗೆ ಅವ್ರ ಫ್ಲಾಸ್ ಅಲ್ಲಿ, ಅವ್ರ ನೆಗೆಟಿವಿಟಿಯಲ್ಲಿ, ಅವ್ರ ಪಾಸಿಟಿವಿಟಿಯಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಹೇಗೆ ನಾವು ಇರಬಹುದು, ನಮ್ಮಲ್ಲಿರೋ ಸಮಸ್ಯೆಗಳನ್ನ ಹೇಗೆ ಸರಿ ಮಾಡ್ಕೊಂಡು ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೋದು ಅನ್ನೋದನ್ನ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಮೇಡಮ್ ಅವಾಗಲೇ ಹೇಳಿದ್ರು ಬೆಳಿಗ್ಗೆ ಬಂದ್ರೆ ರಾತ್ರಿ ಆಗುತ್ತೆ ಅಂತ. ಎಷ್ಟೋ ಕಡೆ ಅರ್ಥ ಮಾಡಿಸೋಷ್ಟ್ರಲ್ಲಿ ಅಷ್ಟೊತ್ತಾಗತ್ತೆ. ಮತ್ತೆ ಅವ್ರಿಗೆ ಆಲ್ರೆಡಿ ಸಮಸ್ಯೆಗಳಿರ್ತವೆ, ಮಾನಸಿಕ ಸಮಸ್ಯೆಗಳು, ಆಂಗ್ಸೈಟಿ ಇರ್ಬೋದು, OCD ಇರ್ಬೋದು, ಸ್ಕಿಜೋಫ್ರೆನಿಯಾ ಇರ್ಬೋದು, ಅಡಿಕ್ಷನ್ಸ್ ಇರ್ಬೋದು, ಬೇರೆ ತರವಾದ ಪರ್ಸನಾಲಿಟಿ ಡಿಸಾರ್ಡರ್ಸ್ ಇದ್ದಾಗ ಅಲ್ಲಿ ಬರೀ ಕೌನ್ಸಿಲಿಂಗ್ ಸಾಲಲ್ಲ, ಅವ್ರಿಗೆ ಮೆಡಿಸಿನ್ಸ್ ಬೇಕೇ ಬೇಕಾಗತ್ತೆ. ಥೆರಪಿ ಜೊತೆಗೆ ಫಾರ್ಮಕೋಥೆರಪಿ ಮಾತ್ರೆಗಳನ್ನು ಹಾಕ್ಲೇಬೇಕಾಗತ್ತೆ. ಆವಾಗ ಮಾತ್ರೆ ತಗೊಂತ ಸರಿ ಹೋಗ್ತಾರೆ. ನಿಮ್ಮಲ್ಲಿ ಅದ್ರ ಅವಶ್ಯಕತೆ ಇದ್ರೆ ಡಾಕ್ಟರ್ ಹೇಳಿದಾಗ ತಗೊಳ್ಳಿ. ತುಂಬಾ ಜನ ಡಿನೈ ಮಾಡ್ತಾರೆ, ನನಗೇನಕ್ಕೆ, ನಾನು ಯಾಕೆ ಮಾತ್ರೆ ತಗೋಬೇಕು, ನನ್ಗೇನ್ ಹುಚ್ಚ, ನಾನು ಅಡಿಕ್ಟ್ ಆಗ್ಬಿಡ್ತೀನಿ, ನನಗ್ ಬೇಡಪ್ಪ, ನನ್ನ ಆರ್ಗನ್ಸ್ ಕೆಟ್ಟೋಗ್ಬಿಡುತ್ತೆ, ಈ ತರದೆಲ್ಲ ಹೇಳ್ತಾರೆ. ಅವೆಲ್ಲ ದಟ್ ಇಸ್ ನಾಟ್ ರೈಟ್. ಡಾಕ್ಟರ್ ಹತ್ರ ಹೋಗಿ ಅವ್ರು ಏನ್ ಹೇಳ್ತಾರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಅದಾದ ನಂತರ ಕೆಲವೊಂದ್ಸತಿ ಇನಿಷಿಯಲಿ ಏನಾಗುತ್ತೆ, ತುಂಬಾ ಆ ಒಂದು ಹೊಸದಾಗಿ ಗೊತ್ತಾಗಿರೋದು ಅಥವಾ ಒಂದು ಆಸೆ ಜಾಸ್ತಿ ಇರುತ್ತೆ, ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ. ಇನಿಷಿಯಲಿ ನಾವು ಇದ್ದಂತ ಬಿಹೇವಿಯರ್ಸ್ ಹೋಗ್ತಾ ಹೋಗ್ತಾ ಫೇಡ್ ಅವೇ ಆಗತ್ತೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನ ಮುಕ್ತವಾಗಿ ಹೇಳ್ತೀವಿ. ರಿಯಾಲಿಟಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬೇಡಿ. ರಿಲೇಶನ್ಶಿಪ್ ಗಂಡ ಹೆಂಡತಿ ಅಂದ್ರೆ ಅವ್ರಿಬ್ರು ಡಿಫ್ರೆಂಟ್ ಪೀಪಲ್ ವಿತ್ ಡಿಫ್ರೆಂಟ್ ಲೈಕಿಂಗ್ಸ್. ಎರಡನ್ನೂ ಅರ್ಥ ಮಾಡ್ಕೊಂಡು ಜೀವನ ಮಾಡೋದು ವೆರಿ ಇಂಪಾರ್ಟೆಂಟ್. ನಮಗೇನೆ ಇದು ಅರ್ಥ ಆಗ್ತಾ ಇಲ್ಲ, ನನ್ನ ಸಮಸ್ಯೆ ಸಾಲ್ವ್ ಆಗ್ತಾ ಇಲ್ಲ, ಸಂಸಾರದಲ್ಲಿ ಸರಿಗಮ ಇಲ್ಲ, ಸಾರಸ್ಯ ಇಲ್ಲ ಅಂದಾಗ ಪ್ಲೀಸ್ ಹೋಗಿ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳಿ, ವೈದ್ಯರಲ್ಲಿ ಹೋಗಿ ತೋರಿಸ್ಕೊಳ್ಳಿ. ಯಾರು ಹೇಳ್ತಾರೆ ಕೇಳಿ. ಆದ್ರೂ ಬಿಟ್ಬಿಟ್ಟು ಇಲ್ಲ ಸರಿ ಹೋಗ್ಲಿಲ್ಲ ನಾನು ಡೈವರ್ಸ್ ಮಾಡ್ಬಿಡ್ತೀನಿ ಅಂತ ಹೇಳಿ ಚಿಕ್ಕ ಚಿಕ್ಕ ಕಾರಣಕ್ಕೆ, ಅದು ಚಿಕ್ಕ ಚಿಕ್ಕ ಕಾರಣ ಅಂತ ನೋಡೋರ್ಗೆ ಕಾಣಿಸುತ್ತೆ, ಅದು ಮೇಲ್ಗಡೆ ಅಷ್ಟೇ ಕಾಣಿಸುತ್ತೆ, ಒಳಗಡೆ ಏನ್ ಸಮಸ್ಯೆಗಳಿರುತ್ತೆ ಮುಕ್ತವಾಗಿ ಮಾತೇ ಇರಲ್ಲ. ಮೇಜರ್ ಪ್ರಾಬ್ಲಮ್ಸ್, ಕಮ್ಯುನಿಕೇಶನ್ ಇಶ್ಯೂಸ್ ನ ಅಡ್ರೆಸ್ ಮಾಡಿ ಅಂತಾನೆ ನಾವು ಹೇಳೋದು. ವಯಸ್ಸು ಯಾವ್ದೇ ಇರ್ಲಿ, ಮನಸ್ತಾಪ ಬಂದಾಗ ಬೇಡಪ್ಪ ಇವ್ರ ಜೊತೆಗೆ ಇರೋದ್ ಬೇಡ, ನಾನೇ ದುಡಿತಾ ಇದೀನಿ, ನಾನು ಆರಾಮಾಗಿ ಇದ್ಬಿಡ್ತೀನಿ ಅಂತ ಅನ್ನೋದು ಬೇಡ. ರಿಲೇಶನ್ಶಿಪ್ ಕಿತ್ತಾಕೋದು ಬಹಳ ಸುಲಭ. ಅದಾದ ನಂತರ ಅದರ ಪೋಸ್ಟ್ ಎಫೆಕ್ಟ್ಸ್ ಅಲ್ಲಿ ಒಂಟಿತನದಲ್ಲಿ ಬದುಕೋದು ತುಂಬಾ ಕಷ್ಟ ಆಗುತ್ತೆ. ಸೊ ಕಿತ್ತಾಕಕ್ಕೂ ಮುಂಚೆ ಯೋಚನೆ ಮಾಡಿ. ಬೆಸ್ಟ್ ರಿಸೋರ್ಸಸ್ ಇದೆ ಸೊಸೈಟಿಯಲ್ಲಿ, ಆ ರಿಸೋರ್ಸ್ ಅನ್ನು ಉಪಯೋಗಿಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ. ಸ್ಲೀಪ್ ಇಶ್ಯೂಸ್ ಗೋಸ್ಕರ ಅಥವಾ ನಾವೇನ್ ಸ್ಲೀಪ್ ಡಿವೋರ್ಸ್ ಹೇಳ್ತಾ ಇದೀವಿ, ಅದರಿಂದ ಬರೀ ಸ್ಲೀಪ್ ಡಿವೋರ್ಸ್ ಅಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಮೇಜರ್ ಡಿವೋರ್ಸ್ ಅದು ಕನ್ವರ್ಟ್ ಆಗದೆ ಇರಂಗೆ ನೋಡ್ಕೊಳ್ಳಿ. ನಿಮ್ಮ ಆಂಗ್ಸೈಟಿ, ನಿಮ್ಮ ಮತ್ತೆ ಡಿಪ್ರೆಷನ್. ಓಕೆ, ಥ್ಯಾಂಕ್ ಯು ಪದ್ಮಾಕ್ಷಿ ಅವರೇ, ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮೇಡಮ್ ಧನ್ಯವಾದ. ತಮಗೂ ಕೂಡ ಧನ್ಯವಾದ ಮೇಡಮ್, ತಮಗೂ ಕೂಡ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.